ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಆಲೂಗಡ್ಡೆ ಕುರ್ಕುರೆ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು 3ರಿಂದ 4 ಆಲೂಗಡ್ಡೆ ತೊಗೊಂಡೀನಿ. ಅವು ಭಾಳ ದೊಡ್ಡ ದೊಡ್ಡವು ತೊಗೊಂಡೀನಿ, ಯಾಕಂದ್ರೆ ಸಣ್ಣವಾದ್ರೆ ಅದು ತುರಿಲಿಕ್ಕೆ ಕಷ್ಟ ಆಗ್ತದೆ. ಹೀಗಾಗಿ ದೊಡ್ಡ ದೊಡ್ಡ ಆಲೂಗಡ್ಡೆನ ತೊಗೊಳ್ರಿ. ಇದನ್ನು ತೊಳ್ಕೊಂಡು ಬಂದು ನೀಟಾಗಿ ಸಿಪ್ಪಿನೆಲ್ಲ ತೆಗೆದು ಇಟ್ಕೊಂಡ್ಬಿಡ್ಬೇಕು. ಇದನ್ನು ನೋಡಿರಿ, ಇದೆಲ್ಲ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದಾಗಿದೆ. ಇವಾಗ ಏನು ಮಾಡ್ತೀನಿ, ಒಂದು ಬೊಗಣೆ ಒಳಗೆ ನೀರು ಹಾಕ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಆಲೂಗಡ್ಡಿನ ನಾವು ಹಂಗೆ ಇದನ್ನು ಮಾಡ್ಕೊಂಡ್ವಿ ಹೆರ್ಕೊಂಡ್ವಿ ಅಂತಂದ್ರೆ ಅದು ಕಪ್ಪಾಗ್ತದಲ್ಲ. ಅದಕ್ಕೆ ನೀರು ಹಾಕ್ಕೊಂಡು ನೀರಿನೊಳಗೆ ಈ ಥರ ಉದ್ದುದ್ದಾಗಿ ಫುಲ್ ಹೆರ್ಕೊಂಡ್ಬಿಡ್ತೀನಿ. ಇವಾಗ ನೋಡಿರಿ, ಇದು ಇರ್ತದೆ, ಹೆರೆಮಣಿ ಇರ್ತದಲ್ಲ, ಸ್ವಲ್ಪ ಅದು ಇದಿರಲಿ, ದೊಡ್ಡದಿರಲಿ ಮಣಿ. ನೋಡಿರಿ, ಈ ಥರ ಆದ್ರೆ ಸಾಕಾಗ್ತದೆ. ಇದನ್ನೇನು ಮಾಡಬೇಕು, ನೀರೊಳಗೆ ಒಂದು 2 ಸರ್ತಿ ತೊಳ್ಕೊಂಬಂದ್ಬಿಡ್ತೀನಿ. ತೊಳ್ಕೊಂಬಂದಿದ್ದಾಗಿದೆ. ಈಗ ಇನ್ನೊಂದು ಪಾತ್ರೆಯೊಳಗೆ ಒಂದು 2-3 ತಂಬಿಗೆಯಷ್ಟು ಇದು ಹಾಕ್ತೀನಿ, ನೀರು ಹಾಕ್ತೀನಿ. ಅದಕ್ಕೊಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಕೊಂಡು ಈ ಆಲೂಗಡ್ಡೆ ಏನು ನಾವು ಮಾಡಿಟ್ಕೊಂಡಿವಲ್ಲ ಸ್ಲೈಸಸ್ ಥರ, ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಇದನ್ನೇನು ಮಾಡಿಬಿಡ್ಬೇಕು, ಆಫ್ ಬಾಯ್ಲ್ ಮಾಡ್ಕೋಬೇಕು. ಇದನ್ನು ಫುಲ್ಲೂ ಕುದಿಸ್ಕೊಳಿಕ್ಕೆ ಹೋಗಬಾರ್ದು, ಯಾಕಂದ್ರೆ ಆಲೂಗಡ್ಡೆ ಫುಲ್ ಮೆತ್ತಗಾಗ್ಬಿಡ್ತು ಅಂದ್ರೆ ಸರಿ ಆಗಂಗಿಲ್ಲ. ನೋಡಿರಿ, ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ಯದ. ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿ ಒಂದು 2 ನಿಮಿಷ ಹಂಗೆ ಅದ್ರೊಳಗನ ಬಿಟ್ಬಿಡ್ತೀನಿ ನಾನೀಗ. ನೋಡಿರಿ, ಇವಾಗ ಒಂದು ಸ್ವಲ್ಪ ನೋಡಿದೆ, ಆಫ್ ಬಾಯ್ಲ್ ಆಗ್ಯದ. ಈಗದು ಫಸ್ಟ್ ಕ್ಲಾಸ್ ಆಗ್ಯದ. ಇದನ್ನು ಒಂದು ಜಾಲರಿ ಒಳಗೆ ಫುಲ್ ಬಸ್ಕೊಂಡ್ಬಿಡ್ತೀನಿ, ನೀರನ್ನೆಲ್ಲ ಬಸ್ಕೊಂಡ್ಬಿಡ್ತೀನಿ. ನೀರು ಒಂಚೂರು ಇರಬಾರ್ದು, ಅದಕ್ಕೆ ಹೀಗಾಗಿ ಎಲ್ಲನೂ ಬಸ್ಕೊಂಡ್ಬಿಡ್ತೀನಿ. ನೋಡಿರಿ, ಎಳೆ ಎಳೆಯಾಗಿ ಭಾಳ ಚಲೋ ಬಂದದ. ನೋಡಿರಿ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಇವಾಗ ಏನು ಮಾಡಿಬಿಡ್ಬೇಕು, ಇದನ್ನು ಒಂದು 2 ದಿನ ಒಂದು ಇದ್ರ ಮೇಲೆ ಪ್ಲಾಸ್ಟಿಕ್ನ ಕವರಾಗಲಿ ಅಥವಾ ಒಂದು ಯಾವ್ದು ಕಾಟನ್ ಬಟ್ಟೆ ಮೇಲಾಗಲಿ ಇದನ್ನು ಚೆಂದಾಗಿ ಇದು ಒಣಗಿಸ್ಕೊಂಡ್ಬಿಡ್ಬೇಕು. ಆಮೇಲೆ ನೆರಳಾಗ ಒಣಗಿಸ್ಕೊಳ್ರಿ ಇದನ್ನು, ಯಾಕಂದರೆ ಬಿಸಿಲಿನ ಅವಶ್ಯಕತೆ ಏನಿಲ್ಲ. ನೋಡಿರಿ, ಮಸ್ತಾಗಿ ಒಣಗಿಬಿಟ್ಟದ. ನಾ 2 ದಿನ ವೆಯ್ಟ್ ಮಾಡಿ ಇವಾಗ ತೋರಿಸ್ಲಿಕ್ಕತ್ತೀನಿ ನಿಮಗೆ. ಈಗ ಕಾದ ಎಣ್ಣೆ ಒಳಗೆ ಇದನ್ನೊಂದು ಸ್ವಲ್ಪ ಹಾಕ್ಕೊಂಡು ಟೆಸ್ಟ್ ಮಾಡಿದೆ. ನೋಡಿರಿ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತವ. ಈ ಥರ ಫುಲ್ ಇದು ಕರ್ಕೊಂಬಿಡ್ಬೇಕು. ಆಮೇಲೆ ಇದು ಹೆಂಗಂತಂದ್ರೆ ಜಲ್ದಿ ಇದು ಕೆಂಪಾಗಿಬಿಡ್ತದೆ. ಅದಕ್ಕೆ ಇಮ್ಮಿಡಿಯೇಟಾಗಿ ಇದನ್ನು ತಗೊಂಬಿಡ್ಬೇಕು. ಇಲ್ಲಾಂದ್ರೆ ಎಣ್ಣೆ ಜಾಸ್ತಿ ಕಾದಿತ್ತು ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ, ಅವಾಗ ಕರೆದ್ರೂ ನಡೀತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಗೋಡಂಬಿನ ನಾ ಇಲ್ಲೇ ಎಣ್ಣೆ ಒಳಗೆ ಕರ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ ಈಗ. ನೋಡಿರಿ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತಲ್ಲ. ಆಮೇಲೆ ಒಂದು 4 ಬಾದಾಮಿ ಹಾಕೋತೀನಿ, ಒಂದು 8ರಿಂದ 10 ಬಾದಾಮಿ, ಅದನ್ನು ರುಚಿ ಆಗ್ತದೆ. ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಇಲ್ಲಿ ಶೇಂಗಾ ಹಾಕೋತೀನಿ. ಶೇಂಗಾನು ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಆಮೇಲೆ ನಾ ಇಲ್ಲೊಂದು ಸ್ವಲ್ಪ ಕರಿಬೇವನ್ನು ತೊಗೋತೀನಿ. ಕರಿಬೇವನ್ನು ಅದನ್ನು ಚೆಂದಾಗಿ ಎಣ್ಣೆ ಒಳಗನ ಫ್ರೈ ಮಾಡ್ಕೊಂಬಿಡ್ತೀನಿ. ಅದ ಎಣ್ಣೆ ಒಳಗನ ಫ್ರೈ ಮಾಡ್ಕೊಂಬಿಡ್ಬೇಕು, ಮತ್ತು ಬೇರೆ ಅಂತಂದು ಏನೂ ಇಲ್ಲ. ನೋಡಿರಿ, ಈ ಥರ ಫುಲ್ ಕುರುಮ್ ಅಂತಂದು ಫುಲ್ ಕರ್ಕೊಂಡು ಬಂದುಬಿಡ್ಬೇಕು ಇದನ್ನು. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ಬೇಕು ಮೇಲೆ. ನೋಡ್ಕೊಂಡು ಹಾಕೊಳ್ರಿ, ಉಪ್ಪು ಜಾಸ್ತಿ ಹಿಡಿಯೋಂಗಿಲ್ಲ. ಆಮೇಲೆ ಒಂದು 2 ಸ್ಪೂನಷ್ಟು ನಾ ಇಲ್ಲಿ ಖಾರ ಪುಡಿ ಹಾಕೋತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋಬೇಕು ಇದಕ್ಕೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಅಥವಾ 3/4 ಸ್ಪೂನಷ್ಟು ಆಮ್ಚೂರು ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ. ಇದಿಷ್ಟು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಂಬಿಡ್ಬೇಕು. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಕಲಿಸ್ಕೊಂಬಿಟ್ವಿ ಅಂದ್ರೆ ನಾವೇನು ಮಸಾಲೆ ಹಾಕಿರ್ತೀವಲ್ಲ ಎಲ್ಲ ಚೆಂದಾಗಿ ಹೊಂದ್ಕೊಂಡ್ಬಿಡ್ತದೆ ಇದು. ನೋಡಿರಿ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ಈಗಿದು. ಆಮೇಲೆ ಭಾರಿ ಟೇಸ್ಟಿ ಕೂಡ ಆಗಿತ್ತು. ಆಮೇಲೆ ಕುರುಮ್ ಅಂತಂದು ಮಸ್ತಾಗಿತ್ತು. ರುಚಿಗೆ ಚೂರು ಸಕ್ಕರೆ ಹಾಕ್ತೀನಿ ಇದಕ್ಕೆ. ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡು 1 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಹುರ್ಗಡ್ಲೆ ಪುಡಿನ ಹಾಕ್ಕೊಂಡೀನಿ. ಈ ಪುಟಾಣಿ ಪುಡಿ ಅಂತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟಿನಿ. ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಂಡ್ಬಿಡ್ತೀನಿ. ನೋಡಿರಿ, ಸ್ವಲ್ಪ ಇದು ಫುಲ್ ತಣ್ಣಗಾಗ್ಬಿಡ್ಬೇಕು. ತಣ್ಣಗಾದ್ಮೇಲೆ ನಾವೊಂದು ಬಾಕ್ಸ್ ಒಳಗೆ ಹಾಕ್ಕೊಂಡ್ಬಿಟ್ರೆ ಏನೇನೂ ಆಗಂಗಿಲ್ಲ. ಬಾಕ್ಸ್ ಮಾತ್ರ ಒಂದು ಸ್ವಲ್ಪ ಏರ್ ಟೈಟ್ ಇರಲಿ, ಅಂದ್ರೆ ಚಲೋ ಇರ್ತದೆ, ಫ್ರೆಶ್ ಆಗಿ ಮಸ್ತ್ ಇರ್ತದೆ. ಈಗ ನೋಡಿರಿ, ಹುಡುಗರದು ಸ್ಕೂಲ್ ರಜೆ ಶುರು ಆಗಿಬಿಡ್ತದೆ. ಮತ್ತು ಏನಾರ ಒಂದು ಮಾಡಿಡಬೇಕಲ್ಲ ಕುರುಕುರು ತಿಂಡಿ, ಅದಕ್ಕೆ ಇದನ್ನು ಮಾಡೋಣ ಅಂತ ತಿಳ್ಕೊಂಡು ಮಾಡೀನಿ. ನೀವು ಮಾಡಿ ನೋಡಿರಿ ಹೆಂಗಾಗ್ಯದ ಅಂತಂದು. ಟೇಸ್ಟನ್ನು ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನೋಡಿರಿ ಎಷ್ಟು ಕಲರು ಮಸ್ತಾಗ್ಯದ, ಹಂಗೆ ಟೇಸ್ಟೂ ಮಸ್ತಾಗ್ಯದ. ನಿಮಗೆ ಈಗ ಶೇಂಗಾ, ಗೋಡಂಬಿ, ಬಾದಾಮಿ ಅನ್ನೋದೆಲ್ಲ ಅದಕ್ಕೆ ಮೆಜರ್ಮೆಂಟ್ ಏನಿಲ್ಲ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಇದನ್ನು ತಿನ್ಬೋದು. ಈಗ ಇದನ್ನು ಮತ್ತು ನಾ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತು ಇನ್ನೊಂದು ವಿಡಿಯೋ ಒಳಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.